ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ರೆ. ಜಸ್ಟ್ ಈಗಿಷ್ಟೇ ನನ್ನ ಮಗಳನ್ನ ನಾನು ಬಿಟ್ಟು ಬಂದ ಫ್ಯಾನ್ ಮನೆ ತಳಗ ಆಕಿ ಬಿಟ್ಟು ಈಗ ಬಂದೀನಿ. ನನ್ನ ಸ್ನಾನ ಕೂಡ ಆಗಿಲ್ಲ, ಜಳಕ ಕೂಡ ಆಗಿಲ್ಲ. ಅದನ್ನ ಮಾಡಬೇಕು. ಮನೆ ನೋಡಿದ್ರೆ ಹುಚ್ಚಿ ಹಿಡಿದು ಅಷ್ಟು ಹೊಲಸಾಗ್ಬಿಟ್ಟದ ಮನೆ. ಇಲ್ಲೆಲ್ಲ ಕುರ್ಚಿ ಮೇಲೆ ಹಾಗೆ ಹೊರಗೆಲ್ಲ ನೋಡ್ರಿ, ಕಿಚನ್ ಕಟ್ಟಿ ಸುತ್ತನೇ ಹೆಂಗೈತೆ ನೋಡ್ರಿ. ಬರೀ ಆಕೆ ಒಬ್ಬಗೆ ರೆಡಿ ಮಾಡಿ ಕಳಿಸ್ಬೇಕು ಅಷ್ಟೇ. ಇದಕ್ಕೆ ಮಾಡೋಕ್ಕೆ ಟೈಮ್ ಹತ್ತಲ್ಲ, ಅದು ಐತಿ. ಬಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ರಿ. ಎಷ್ಟೆಲ್ಲ ಹಿಂಗೈತಿ ನಾನು ಕಿಚನ್ ಕಟ್ಟಿ ಹಿಂಗೆ ಇರ್ತೈತೆ ನೋಡ್ರಿ. ಅವರು ಆಕೆ ಸಾಲಿಗೆ ಹೋದ್ರಾಗ ಸ್ವಲ್ಪ ಕೆಲಸ ಮಾಡ್ಕೊತೀವಿ, ಸ್ವಲ್ಪನೂ ಕೆಲಸ ಮಾಡ್ಕೊಂಡಿಲ್ಲ. ಟೋಟಲ್ ಎಲ್ಲ ಹಾಗೆ ಐತಿ. ಇಲ್ಲಿ ನೋಡ್ರಿ, ನಾವು ತಳಗ ಮುಕ್ಕೋತೀವಿ, ತಳಗನ ಎಲ್ಲ ಹಾಸಿಗೆ ಹಂಗೆ ಐತಿ. ಇದು ಬೆಡ್ಶೀಟ್ ತೆಗೆದು ಒಗಿಬೇಕು. ಇದು ಎಲ್ಲ ಹಂಗೆ ಐತಿ. ಫುಲ್ಲ ಮನೆ ಹಿಂಗೆ ಮಿಸಿ ಆಗ್ಬಿಟ್ಟೈತಿ. ಇವನ್ನೆಲ್ಲ ಮಾಡ್ಕೋಬೇಕೀಗ. ಹಿಂಗೆ ಇರ್ತೈತೆ ನೋಡ್ರಿ. ಅಂದ್ರೆ ನನಗೊಂಥರ ಖುಷಿನ ಐತೆ. ಈಗ ಡೈಲಿ ರುಟೀನ್ ಆಗಿಬಿಟ್ಟೈತೆ ಅಂತ ಸರಿಯಾಗೆಲ್ಲ ಕೆಲಸ ಆಗ್ತೈತಿ. ಇಲ್ಲಾಂದ್ರೆ ಟೈಮಿಂಗ್ ಯಾವುದೂ ಆಗ್ತಿದ್ದಿಲ್ಲ ಮೊದಲೇ. ಯಾಕಂದ್ರೆ ಯಾವಾಗ ಭೀ ಹೇಳೋದು, ಯಾವಾಗ ಭೀ ಉಣೋದು, ಯಾವಾಗ ಭೀ ತಿನ್ನೋದು, ಹಿಂಗೆಲ್ಲ ಟೈಮಿಂಗ್ ಫುಲ್ ಚೇಂಜ್ ಆಗಿಬಿಟ್ಟಿದ್ದು. ಈಗ ಟೈಮಿಂಗ್ ನಡೆದೈತ್ರಿ. ಆಕೆ ಬರೋಷ್ಟ್ರೆ, ಆಕೆ ಬರಲ್ಬೇಕಂದ್ರೆ 1 ಗಂಟೆ ಆಗ್ತೈತ್ರಿ. ಅಷ್ಟರಟ್ಲೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ಕೆಲಸ ಮಾಡ್ಕೊಂಡು ನೀವಂತ ಕೂತಿರ್ತೀನಿ. ಈಗ ನಾನು ಮುಂಜಾನೆ ರುಟೀನ್ ಚಲೋ ಐತೆ ನೋಡ್ರಿ. ಈಗೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ಬರ್ರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ನಾ ಈಗ. ಈಗ ಬೆಡ್ಶೀಟ್ ತೆಗೆದು ಬೆಡ್ಶೀಟ್ ಅದು ಹಾಕ್ತೀನಿ ರೀ ಬಡ ಅಂದ್ರೆ 2-3 ದಿನಕ್ಕೊಮ್ಮೆ ಬೆಡ್ಶೀಟ್ ಒಗಿತೀನಿ. ಯಾಕಂದ್ರೆ ಅದ್ರ ಮೇಲೆ ಕೆಲವೊಂದು ಸರಿ ಹೆಂಗೆ ಆಗ್ತದಂದ್ರೆ ಸಾಯಂಕಾಲ ಟೈಮ್ ಮನ್ಕೊಂಡ್ರೆ ಹಿಂಗೆ ಮಧ್ಯಾಹ್ನ ಆಗೋದು ಮನ್ಕೋತಾಳೆ ನೋಡ್ರಿ. ಕೆಲವೊಂದು ಸರಿ ಅವಾಗ ಗೊತ್ತಿಲ್ಲರೇ ಅದ್ರ ಮೇಲೆ ಹಾಕಿ ಅಲ್ಲಿ ಇದು ಮಾಡ್ತಾಳ್ರಿ. ಅದಕ್ಕೆ ಅದನ್ನು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ತೆಗೆದೇ ಬಿಡ್ತಾ ನಾನು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನಾನು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಯಾವ ರೀತಿಯಾಗಿ ವಿಡಿಯೋ ಬೇಕಂತ ಹೇಳಿ ಆ ರೀತಿಯಾಗಿ ವಿಡಿಯೋ ಮಾಡ್ತೀನಿ ನಾನು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಈಗ ಬೇಗನೆ ಎಲ್ಲ ಕೆಲಸ ಮಾಡ್ಕೋಬೇಕು. ಇದೆಲ್ಲ ಬೆಡ್ಶೀಟದು ಹಾಕೋಬೇಕು. ಏನೇನು ಕಸ ಒಂದು ಹೊಡ್ಕೊಂಡ್ರೆ ಮತ್ತು ಹೊರಗಿನ ಸ್ವಲ್ಪ ಗ್ಯಾಲ್ರಿ ಸ್ವಲ್ಪ ಕ್ಲೀನ್ ಮಾಡೋದೈತಿ. ಹಂಗಾಗಿ ಕಸದ ಪಟ ಹೊಡ್ಕೋಬೇಕು. ಕಸದೆಲ್ಲ ಹುಡ್ಕೊಂಡು ಹಾಕ್ಬೇಕಂದ್ರೆ ಗ್ಯಾಲ್ರಿಯಾಗ ಅದು ಹೆಂಗೆ ಆಗ್ಬಿಟ್ಟೈತಂದ್ರಿ, ಫುಲ್ ಹಿಂಗೆ ಸಾಮಾನು ಅದಾವು. ಅದನ್ನೆಲ್ಲ ತೆಗೆದು ಕಿಶಿನ್ರೆ ಹೊಳ್ಳೆಲ್ಲ ಗೋಧಿ ಪಿದ್ದವಲ್ಲ ಅವೆಲ್ಲ ಕಾಳು ಕಡೆ ಒಂದ್ರದಾಗ ಹಾಕಿಡಬೇಕು. ಡಬ್ಬಿ ತೊಗೊಂಡಿನಿ, ಹಾಗಾಗಿ ಅದ್ರಾಗ ಹಾಕಿಡ್ಬೇಕಾಗೈತಿ. ಭಾಳ ಅಂದ್ರೆ ಭಾಳ ಇದು ಆಗ್ಬಿಟ್ಟೈತಿ. ಅಲ್ಲ ಸ್ವಲ್ಪ ಇಲ್ಲೊಂದು ಸ್ವಲ್ಪ ತಳಗೆ ಭಾಂಡೆ ಭೀ ಎಕಡೆ ಬೇಕಾದ ಕಡೆ ಇಟ್ಟೈತಿ. ಇಲ್ಲಿ ನೋಡಿ ಕಿಚನ್ ತಳಗೆ ಭಾಂಡೆದ ನೋಡ್ರಿ, ಅವೆಲ್ಲ ಸರಿಯಾಗಿ ಇಟ್ಕೋಬೇಕಾಗೈತಿ. ಭಾಳ ಎಕಡ್ರಿ ಆಗ್ಬಿಟ್ಟವ, ಸಾಮಾನು ಬಕ್ಕಳಾಗ್ಯಾವ, ಡಬ್ಬಿಗಳು ಕಮ್ಮಿ ಆಗ್ಬಿಟ್ಟು. ಹಾಗಾಗಿ ಅದಕ್ಕೆ 1-2 ಡಬ್ಬಿ ತಂದೀನಿ ನಾನು ಪ್ಲಾಸ್ಟಿಕ್ದು. ಅದ್ರಾಗೆಲ್ಲ ಜೋಳ ಕಾಳು ಹಿಂಗೆ ವೇಸ್ಟೆಡ್ ಏನರೇ ಹೋದು ಅಂದ್ರೆ ನನಗೆ ಈ ತಂದು ಕಿರಾಣ ಸಂತೆ ಇಟ್ಕೊಳಕ್ಕೆ ಸಾಮಾನು ಆಗ್ತಾವೆ ತಂದು. ಹಾಗಾಗಿ 2 ಡಬ್ಬಿ ತಂದೀನಿ. ಅದ್ರಾಗ ಇವತ್ತೆಲ್ಲ ಸರಿಯಾಗಿ ಇಟ್ಕೋಬೇಕಂತ ಡಿಸೈಡ್ ಮಾಡಿ ಕೆಲಸ. ಡಬ್ಬಿ ತೊಗೊಂಡಿನಿ. ಇದ್ರಾಗ ಹುರಿದಾಗ ಜೋಳ ಕಾಳು ಏನಾರೇ ಹಾಕಿಟ್ರೆ ಚಂದ ಕೊಂದಿರ್ತಾವೆ ತಂದು. ಇಲ್ಲಾಂದ್ರೆ ನಂದು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ನೋಡ್ರಿ, ಇಲ್ಲೆಲ್ಲ ಹ್ಯಾಂಗೆ ಇಟ್ಬಿಟ್ಟಿನಿ. ಫುಲ್ ಮಿಸಿ ಆಗಿಬಿಟ್ಟಿತ್ಲ. ಅದಕ್ಕೆ ಇದನ್ನು ಸರಿಯಾಗಿ ಹುರಿದಾಗೆಲ್ಲ ಪ್ಯಾಕ್ ಮಾಡಿ ಇಡ್ಬೇಕಂತಂದ್ರೆ ಇದ್ರಾಗಿತ್ತಂದ್ರೆ ಸರಿಯಾಗಿ ಉಳಿತೈತ್ರಿ. ಇಲ್ಲಾಂದ್ರೆ ಹೆಂಗೆ ಆಗ್ಬಿಡ್ತೈತೆ ಪೂರ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಆಗ್ಬಿಡ್ತೈತೆ. ಅದಕ್ಕೆಲ್ಲ ಇದ್ರಾಗೆ ತುಂಬಿಡ್ತಾ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಈ ಟಾಕಿ ಒಳಗೂ ಎಲ್ಲ ಸಾಮಾನು ಎಲ್ಲ ಕಾಳು ತುಂಬಿಟ್ಟಿದ್ರಿ. ಎಲ್ಲ ಒಂದ್ರದಾಗೆ ಕುಂದಿರ್ತಾವೆ. ಒಂದ್ರದಾಗ ಇಲ್ಲಿ ವೇಸ್ಟೆಡ್ ಏನೇನಿಲ್ಲ ಅದ್ರಾಗ ತುಂಬಿಟ್ಟು ಹಿಂಗೆ ಕವರಿಗೆ ಚಂದ ಕೂತ್ಬಿಡ್ತದೆ ರೀ. ಇಲ್ಲಾಂದ್ರೆ ಎಲ್ಲ ನೋಡ್ರಿ ಫುಲ್ ಇದು ಆಗ್ಬಿಟ್ಟೈತಿ, ಮಿಸಿ ಆಗ್ಬಿಟ್ಟೈತಿ. ಅದಕ್ಕೆ ಇದ್ರಾಗ ಸರಿಯಾಗಿ ಹಿಡಿಬೇಕಂತಂದು ಇವೆರಡು ತೊಗೊಂಡಿದ್ನ. ಅದನ್ನ 2 ಪ್ಯಾಕ್ ಮಾಡಿ ಬಿಟ್ಬಿಟ್ರೆ ಆಯ್ತು. ಅವು ಚಲೋನು ಅನ್ಸೋದು ದೊಡ್ಡದಲ್ರಿ. ಬೇಸಿನೇ ಕುಂದಿರ್ತಾವೆ. ಒಂದು 40 ಕಿಲೋದು ಕುಂದಿರ್ತಾವೆ ಅದ್ರಾಗ. ಹಾಗಾಗಿ ಎಲ್ಲ ತೊಗೊಂಡ ಒಟ್ಟುನೇ ಕುಂದಿರ್ತಾವಲ್ರಿ. ಇದ್ರಾಗ ಹೆಂಗೆ ಬಿಟ್ಟೈತೆ ಅಂದ್ರೆ ಫುಲ್ ಇದ್ರಾಗ ಸುನೇ ಕೂತಾವು. ಒಳಗೆ ಡಬ್ಬಿಗಳದಂದ್ರೆ ಆ ಡಬ್ಬಿಗಳದಾಗ ನನಗೆ ಕಿರಾಣ ಸಂತೆ ಇಡ್ಲಿಕ್ಕೆ ಡಬ್ಬಿ ಇಲ್ಲರೇ ಆಗಿಬಿಟ್ಟೈತಿ. ಎಲ್ಲ ಒಂದ್ರದಾಗಿ ತುರ್ಕೋದಾಗೈತಿ. ಹಾಗಾಗಿ ಏನ್ರಿ ನನಗೆ ಬ್ಯಾಡಾಗಿದ್ದು ಬಂಡೆ ಅದು ಇಡ್ಲಾಕದು ಆಗದಲ್ರಿ ಟ್ಯಾಕಿ. ಈಗ ಇದ್ರಾಗ ಕಾಳ ತುಂಬಿಡ್ತಾವೆ. ಒಂದ್ರದಾಗ ಇಲ್ಲಿ ಏನೇ ವೇಸ್ಟೆಡ್ ಐತ್ಲ ಅದೆಲ್ಲ ತುಂಬಿಟ್ಬಿಡ್ತು. ಹಾಗಾಗಿ ನನಗೆ ಬರೀ ಭಾಳ ಹಿಂಗೆ ಗಬಾಳ ಫೀಲ್ ಆಗಲ್ಲ. ಅದ್ರ ಕಾಲಾಗಾಗಿ ಇದ್ರಾಗ ತೊಗೊಂಡೇನ್ರಿ. ಬೇಸಿ ದೊಡ್ಡವ್ರಿಗೆ 50 ಕಿಲೋ ನೀರಾದ್ರೆ 50 ಲೀಟ್ರ್ ಹಿಡಿತಾವೆ, ಕಾಳಾದ್ರೆ 40 ಲೀಟ್ರ್ ಹಿಡಿತಾವೆ ಅಂತ ಹೇಳ್ಯಾರ ಅವರು. ನೋಡೋದು ಎಷ್ಟು ಹಿಡಿತಾವೆ ಗೊತ್ತಿಲ್ಲ. ಅವ್ರಟ್ಟು ಹೇಳ್ಯಾರ 50 ಲೀಟ್ರದ್ದು ಐತೈತೆ. ನೀರಾದರೆ 50 ಲೀಟ್ರ್ ಹಿಡಿತೈತೆ ಅಂತ. ಹಾಗಾಗಿ ಹುರಿದಾಗೆಲ್ಲ ಇಡಬೇಕಂತಂದು
ನಂಗೆ ಹಾಕ್ಕೊಂಡು ಹೋಯ್ತೀರಿ ನೋಡಿ ಎಲ್ಲ ಇಷ್ಟೇ ಕೊಟ್ರಿ ಅಲ್ಲ ಸ್ವಲ್ಪ ಉಳಿದು ಕಾಳ ಏನು ಮಾಡ್ಬೇಕಂತ ಗೊತ್ತಾಗಲ್ಲಾಯ್ತು ಅದನ್ನು ಇಲ್ಲಿ ಇವನು ಗೋಧಿನೇ ಅದಾವ್ರಿ ಚಿಲ್ಡನು ಅವು ತೊಗೋಬೇಕು ಈಗ ಅವು ಎದ್ರಾಗ ಇಡಬೇಕು ಇದ್ರಾಗ ಕುಂದ್ರಲ್ಲ ಅವು ಚೀಲ್ದಾಗ ಕಟ್ಟಿ ಇಡ್ಲಾತೀನಲ್ಲ ಹಾಗಾಗಿ ಇದ್ರಾಗ ಕುಂದ್ರಲ್ಲ ಇದು ತುಂಬಿಬಿಡ್ತು ನೋಡ್ರಿ ಈಗ ಇದ್ರಾಗ ಕುಂದ್ರಲ್ಲೇನು ಇದ್ರಾಗ ಬೇರೆ ಮತ್ತೇನಾರೇ ಎದ್ರಾಗ ಇಡ್ಬೇಕಂತ ಗೊತ್ತಲ್ಲದಂಗೆ ಐತ್ರಿ ಇನ್ನೂ ಭಾಳ ಅದಾವ ಸಾಮಾನು ಎದ್ರಾಗ ಏನು ಇಡ್ಬೇಕಂತ ಗೊತ್ತಾಗಲ್ಲೈತಿ ಎದ್ರಾಗೆ ಇಡ್ತಾರೀ ಇಲ್ಲೊಂದು ಬಕೆಟ್ ಐತ್ರಿ ಈ ಬಕೆಟ್ದಾಗ ತೊಗೊಂಡ್ಬಿಟ್ಬೇಕು ಭಾಳ ಭಾಳ ಹೊಲಸಾಗ್ಬಿಟ್ಟೈತಿ ನೋಡ್ರಿ ಮನೆಗೆ ಸಿಕ್ಕಾಪಟ್ಟಿ ಎಕ್ಕಡೆ ಬೇಕಾದ ಕಡೆ ಹ್ಯಾಂಗೆ ಬೇಕಾದ ಕಡೆ ಇಟ್ಬಿಟ್ಟೈತಿ ಹಾಗಾಗಿ ಸರಿಯಾಗಿ ಏನೂ ಇದು ಆಗಿಲ್ಲ ಕಲರ್ ಇತ್ತದು ಬಾಟ್ಲಿ ತಂದಿದ್ದೀವಿ ಹಾಗೆ ಇಟ್ಬಿಟ್ಟಿದೆ ಅದಕ್ಕೆ ಕ್ಲೀನು ಮಾಡಿಲ್ಲ ಏನಿಲ್ಲ ಒಳಗೆ ಅಷ್ಟು ಹೊಲಸಿಲ್ಲ ಆದರೆ ಇದನ್ನು ಕ್ಲೀನ್ ಮಾಡೇ ಇಡಬೇಕಾಗ್ತೈತೆ ಹಂಗೆ ಇಡ್ಲಕ್ಕೆ ನೋಡಿ ಆಟದ ಸಾಮಾನು ಕೂಡ ತುಂಬ ಆಗಿಬಿಟ್ಟಿದೆ ಇದನ್ನು ಯಾವ್ದು ಹತ್ತೈತೆ ಅದು ಇಟ್ಕೊಂಡು ಉಳ್ಕಿದೆಲ್ಲ ಒಕ್ಕಟ್ಟು ಬಿಡ್ತಾ ಸುಮ್ಮನೆ ಜಾಗ ಹಿಡಿದ್ಬಿಟ್ಟೈತೆ ಹಂಗಾಗಿ ಇದ್ರಾಗ ಯಾವ್ಯಾವ ಹತ್ತ ಹಾಕಿಗೆ ಇಟ್ಟಿಟ್ಟು ಉಳ್ಕಿದೆಲ್ಲ ಆಟದ ಸಾಮಾನುಗಳನ್ನ ಒಕ್ಕಟ್ಟು ಬಿಡ್ತಾರೆ ಭಾಳ ಆಗ್ಯಾವ ಮನ್ಯಾಗ ಚಿಕ್ಕಾಪಟ್ಟಿ ಆಗ್ಯಾವ ಹಂಗಾಗಿ ಏನೋ ಉಪಯೋಗ ಇಲ್ಲಾರ್ದಾಗೈತೆ ಆಯಿತು ಫ್ರೆಂಡ್ಸ್ ಬಟ್ಟೆದು ಎಲ್ಲ ಒಗೆದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಈಗ ಇನ್ನೇನೇನು ಊಟ ಉಣ್ಬೇಕು ನೋಡಿ ಇಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಇದೆಲ್ಲ ಇದು ಗೋಧಿ ಕುಂದಿರಲಿಲ್ಲ ಅದ್ರಾಗ ಈ ಬಕೆಟ್ದಾಗ ಹಾಕಿ ಪ್ಯಾಕ್ ಮಾಡಿ ಇಡಬೇಕು ಒಂದು ಸ್ವಲ್ಪ ತೆಗಿಬೇಕು ಬಾಕ್ಸ್ ಒಂದು ಹೊರಗಡೆ ಒಕ್ಕಟ್ಬೇಕು ಇದ್ರ ಪ್ಯಾಕೆಟ್ ತೆಗೆದು ಒಳಗಡೆ ಇಡಬೇಕು ಇನ್ನೂ ಸ್ವಲ್ಪ ಇದೆ ಈಗ ಟೈಮ್ ಒಂದು 11 ಗಂಟೆ ಆಯಿತು ನೋಡಿ ಇಷ್ಟು 8 ಗಂಟೆಗೆ ಅದೆಲ್ಲ ಕೆಲಸ ಮಾಡೋಕ್ಕೂ 2 ಅವರ್ ನನ್ನ ಕೆಲಸನೇ ಆಯಿತು ಬಟ್ಟೆದೆಲ್ಲ ಹೋಗೋದಲ್ಲ ಹಾಗಾಗಿ ರಿಲ್ಯಾಕ್ಸ್ ಅದೇ ಇನ್ನೇನು ಪರಿಚಯ ತರಿಸ್ಬೇಕು ಅದಿಷ್ಟು ತೆಗೆದಿಡಬೇಕು ಅದಿಷ್ಟು ಆಯ್ತಂದ್ರೆ ಆಯಿತು ಮೊದಲು ಊಟ ಉಣ್ತೀನಿ ಯಾಕಂದ್ರೆ ಹೊಸ ಭಾಳ ಆಗೈತಿ ಮೀನು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೊಸ ಆಗೈತಿ ಇಲ್ಲ ಐತ್ಲ ಸ್ವಲ್ಪ ನೆಟ್ಟಿಗೆ ಇಟ್ಕೋಬೇಕು ತಳಗಿಂದಿದ್ದೆಲ್ಲ ಐತ್ಲ ಸರಿಯಾಗಿ ಒಂದು 10 ನಿಮಿಷದ ಕೆಲಸ ಇದೆ ಅಷ್ಟು ಮಾಡ್ಕೊಂಡ್ರೆ ಆಯ್ತು ನನ್ನ ಕೆಲಸ ಪರ್ಸಿ ಒರೆಸ್ಕೊತೆ ಪರ್ಸಿ ಒರೆಸ್ಕೊಳಕ್ಕೆ ಒಂದು 10 ನಿಮಿಷ ಆದರೆ ಹೊರಗಡೆ ಆಯಿತು ಮೊದಲು ಏನಾದರೂ ಊಟ ಅಂತ ಅವಳಿಗೆ ನಾನು ಟೊಮೆಟೊ ಚಟ್ನಿ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಡೆಬ್ಬಿಗೆ ನಾನು ಅವ್ರಿಗೆ ಚಪಾತಿ ಮತ್ತು ಹಿಂಡಿ ಮಾತ್ರ ಕಟ್ಟಿದ್ದೆ ಅಷ್ಟೇ ಅದು ಒಣಗೇನು ಕಟ್ಟಿದ್ದಿಲ್ಲ ನಾನು ಈಗ ತಂದು ಮಾಡಿದ್ದೆಲ್ಲ ಅದಕ್ಕೆ ತಂದು ಅದನ್ನೇ ನಾನು ಸ್ವಲ್ಪ ಹಚ್ಕೋತೀನಿ ಅಲ್ಲೇ ತವೆಗೆ ಬಿಟ್ಟಿರ್ತೀನಿ ನಾನು ಪಟಕನೆ ತವೆಗೆ ಮಾಡಿದೆ ಇಲ್ಲಿ ಕಡೆ ತಗೋ ಅದು ಮಾಡೋದು ಟೈಮ್ ಹೋಗ್ಬಿಡ್ತೈತಲ್ಲ ಕಾಯ್ದು ತವಿ ಇತ್ತು ಒಳ್ಳೆ ಇಟ್ಕೊಂಡಿದ್ದೆ ಒಂದು ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟಿದ್ದೀನಿ ನನಗೆ ತಂದು ಅಕ್ಕಿಗೆ 2 ಚಪಾತಿ ಅಕ್ಕಿಗೆ 1 ಚಪಾತಿ ಕಟ್ಟೀನಿ ನನಗೆ 2 ಚಪಾತಿ ಮಾಡ್ತೀನಿ ಈಗ ಸದ್ಯಕ್ಕೆ ಒಂದೇ ಉಂಟ ಈಗ ಫುಲ್ ಹೆವಿಯಾಗಿ ಉಂಡಂದ್ರೆ ಹೆಂಗೆ ಗೊತ್ತೈತೆ ಅಂದ್ರೆ ನನ್ನ ಕೆಲಸ ಇನ್ನೂ ಅದು ಉಳ್ದೈತಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಮೊದಲು ಉಂಡ್ಬಿಡ್ತಾ ನೋಡ್ರಿ ನೀನು ಶಸ್ಕ ಮಾಡಿ ಎಷ್ಟು ಶಸ್ಕ ಉಳ್ದೈತಿ ಅದು ಹಿಂಗಾಗಿ ನೀನಾಗೈತ್ರಿ ಇದು ಉಳ್ದಿದ್ದು ತಿಂದ ಇಟ್ಟು ಶರೀರ ದಮ್ಮ ಆಗಿಬಿಟ್ಟೈತಿ ಉಳ್ದಿದ್ದು ತಿಂದೇ ಇಟ್ಟು ದಮ್ಮ ಆಗ್ಲತ್ತಿದ್ನಲ್ಲ ಹಾಗಾಗಿ ಡಿಸೈಡ್ ಮಾಡಿ ನೀವು ಕಮ್ಮಿ ಬಿತ್ತರ ನಡೀತಿದ್ರೆ ಹೆಚ್ಚಿಗೆ ಮಾಡಬಾರ್ದು ಅಂದ್ರೆ ನಾನು ಏನು ಮಾಡ್ತೀನಿ ನೀವು ಬೇಡಪ್ಪ ಊಟ ಮಾಡಕ್ಕೆ ಅಂತ ಕಮ್ಮಿ ಬಿಡಬಾರ್ದು ಅಂತಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಲ್ಲ ಅದು ನನಗೆ ಮೈ ತಿಲ್ಲತ್ತೈತಿ ನಾನೇ ತಿಂತೀನಿ ನಾನೇ ದಮ್ಮ ಅಲ್ಲತ್ತೀನಿ ಅವ್ರಿಗಿಬ್ರಿಗೆ ಬಿಸಿದು ಮಾಡೋದು ನಾನು ಎಷ್ಟು ತಂಗಳು ತಿನ್ನೋದು ಹಾಗಾಗಿ ದಮ್ಮ ಅಲ್ಲತ್ತೀನಿ ಹಾಗೆ ಡಿಸೈಡ್ ಮಾಡಿದ್ದೆ ಮಕ್ಕಳು ಮಾಡೋದಿಲ್ಲ ತುಸುನೆ ಮಾಡೋದು ಕಮ್ಮಿದ್ರೆ ನಡೀತೈತೆ ಅಂತ ಊಟ ಉಂಡು ಮತ್ತು ನಿಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ದಪ್ಪಟ್ಟನ್ ದಪ್ ಚಲ್ ಲಿಫ್ಟಲ್ಲೇ ಮಗ ಚಲ್ ಯಾಕ ಏ ಕೊಂತ್ರೆ ಬಾ
ಮನೆ ನಡಿ ಕುರ್ಕುರಿ ಕೊಡ್ತಾ ಎಲ್ಲ ಕೊಡ್ತಾ ನಡಿ 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 ಕೊಡ್ತಾನೆ ಕೊಡೋಣ ಅರ್ಬಿ ಕಳ್ಬೇಕನ ಅರ್ಬಿಕ ಕೊಡ್ತಾ ನಡಿ ಮತ್ತೆ ಹೇಳಿ ಮತ್ತೆ ಕೊಡ್ತಾ ನಡಿ ಸೋಡಾ ತಾಯಿ ಅಂತ ನೋಡಿ ಇನ್ನೇ ಬಂದ ಸ್ಕೂಲ್ದಿಂದ ನೋಡಿ 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 ಅಳೋದು ನೋಡಿ ಸೌಂಡ್ ನೋಡಿ ಸೌಂಡ್ ಕೊಡ್ತಾ ಬಾ ಆಯಿತು ಫ್ರೆಂಡ್ಸ್ ಈಗೆಲ್ಲ ತೆಗೆದೆಲ್ಲ ಆಯಿತು ಈಗೀಗ ಕರ್ಕೊಂಬಂದ ಬ್ಯಾಗ್ ಕರ್ಕೊಂಬರತ್ತಿ ಬಂದು ನೋಡಿದ್ರಲ್ಲ ಎಷ್ಟು ಅಂದ ಕಿರಿಕಿರಿ ಮಾಡ್ತಾಳತ್ತ ಫುಲ್ ಹಿಂಗೆ ಹೆಂಗತ್ತು ಕೆಲವು ಸರಿ ಹೆಂಗಲ್ಲ ಅಂಗಡಿ ಮುಂದೆ ತರಪ್ತಾರ ಫ್ಯಾನ ಹಾಗಾಗಿ ಈಗದು ಏನಾರ ತೊಗೋಬೇಕಂತ ಅನಿಸ್ತೈತಿ ಮನೆಗೆ ಇರ್ತೈತಿ ನಾ ಬ್ಯಾಡ್ ಹತ್ತಿ ನನಗೆ ಕೇಳಲ್ಲ ಅಂದ್ರೆ ಇವು ಒಂದನ್ನ ತೊಗೊಳೋದು ಪದೇ ಪದೇ ತೊಗೋಬೇಕನ್ನ ಅದೇ ರಾಟಿ ಬೀಳ್ತೈತಿ ಇದು ಬಿಡ್ಕೊ ಹಾಗಾಗಿ ಬ್ಯಾಡ್ ಅಂದ್ರೆ ಕೇಳೋದಿಲ್ಲ ಈ ಮನೆಗೆ ಬಂದ್ಬಿಡ ಕೊಟ್ಟಿನಿ ಬ್ಯಾಗ್ ಕುರಿ ಅದ ಅದು ಬ್ಯಾಡ ತಲ್ಲ ಕಟ್ಟಾಳ ಆತ ಶಾಂತ ಗಪ್ 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 ಈಗೇನಿಲ್ಲ ಈಕಿಗೆ ಊಟ ಗಿಟ್ಟ ಉಣಿಸಿ ಮನಗಿಸ್ತಾರಿ ನಂದು ಕೆಲಸ ಎಲ್ಲ ಆಗೈತಿ ಕಂಪ್ಲೀಟ್ ಮನೆ ಚಕ್ ಎಲ್ಲ ಮಾಡೀನಿ ಎಲ್ಲ ನೀಟಾಗಿ ಎಲ್ಲ ಇಟ್ಕೊಂಡಿನಿ ಸರಿಯಾಗೆಲ್ಲ ಅಂದ್ರೆ ಈಗ ಭಾಳ ಫುಲ್ ಹಿಂಗೆ ಮಿಸಿ ಆಗಿಬಿಟ್ಟಿತ್ತಲ್ರಿ ಸರಿಯಾಗಿ ಇಟ್ಕೊಂಡಿನಿ ಒಂದು ಸೈಡ್ ಏನೋ ಅನ್ಸಲ್ಲ ಈಗ ಎಲ್ಲ ಸರಿಯಾಗಿ ಕೂತಾವ ಮಸ್ತ್ ಅನಿಸ್ತೈತಿ ಈಗ ಅಂದ್ರೆ ನೋಡಿದ್ರೆ ಏನೋ ಅನ್ಸಲ್ಲ ಹಾಗಾಗಿ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಕಿಚನ್ ಕಟ್ಟಿನ ಎಲ್ಲ ತೊಳ್ಕೊಂಡಿನಿ ಹೊರಗಿಂದೂ ಎಲ್ಲ ಕೆಲಸ ಮಾಡ್ಕೊಂಡಿನಿ ಈಗ ಹೋಗ್ತಾಳೆ ತಂದು ಬಾಗಿಲು ಹಾಕಿಬಿಟ್ಟಿನಿ ಹೊರಗಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಗ್ಯಾಲ್ರಿನೂ ಎಲ್ಲ ಶಿಸ್ತಿಗೆ ಇನ್ನೇನಿಲ್ಲ ನೋಡ್ರಿ ಆಕಿಗೆ ಊಟ ಉಣಿಸೋದು ಮೊದಲು ಮನಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಯಾಕಂದ್ರೆ ಮುಂಜಾನೆ ಕೆಲಸ ಆಕಿಗೆ ಮುಂಜಾನೆ 8ಕ್ಕೆ ಬಿಟ್ಟು ಬಂದನಡ ಕೆಲಸ ಮಾಡತ್ತೀರಿ 8ಕ್ಕೆ ಬಿಟ್ಟು ಬಂದನಡ ಕೆಲಸ ಮಾಡ್ಲಾಗತ್ತೀನಿ ಒಂದೊಂದು ಸರಿವಲ್ದು ಮುಂಜಾನೆ 7 ಗಂಟೆಗೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಡಬ್ಬಿ ಮಾಡ್ಕೊಟ್ಬಿಟ್ಟು ಮತ್ತೆ ಹೊಳೆ ಮಕ್ಕೋತೀನಿಲ್ಲ ಹಾಗಾಗಿ ಎಟ್ಲಾಗಿ ಚಲೋ ಒಂದು ತಾಸ್ನಾಗ ಹಾಕಿ ರೆಡಿ ಮಾಡ್ಬೋದು ತಂದು ಆಪ ನೋಡ್ರಿ ಹಿಂಗೆ ಮಾಡ್ತಾ ನೋಡ್ರಿ ಹುಡುಗರು ಏನು ಮಾಡೋ ಒಂದೊಂದ್ರೆ ಚಲೋ ಇರ್ತಾವೆ ಅಂದ್ರೆ ಅಳ್ಳತ್ತಂದ್ರೆ ಏನು ಮಾಡೋಕ್ಕಾಗಲ್ಲ ಹೊಡೆದಷ್ಟು ಹೆಚ್ಚಿಗೆ ಮಾಡ್ತಾಳೆ ಕರೆ ಕಮ್ಮಿ ಮಾಡಲ್ಲಕ್ಕೆ ಹಾಗಾಗಿ ಹೊಡೆಯೋದು ನಮ್ಮ ಮನೆಗೆ ಯೂಸ್ ಆಗೋಲ್ಲ ಸ್ವಲ್ಪ ರುಚಿ ಮಾತು ಹೇಳೇ ಸ್ವಲ್ಪ ಕಣ್ಣ ಮುಗ್ಲೇ ಇಲ್ಲಾಂದ್ರೆ ಹೊಡೆದ್ರೆ ನಮ್ಮ ಮನ್ಯಾಗ ಹೊಡೆದಟ್ಟು ಹೆಚ್ಚಿಗೆ ಮಾಡ್ತಾಳೆ ರೀ ಹಾಗಾಗಿ ಹೊಡೆಯೋದನ್ನ ಇಲ್ಲ ನಾವು ಜಾಸ್ತಿಗೆ ಕೆಲವು ಸರಿ ತಡ್ಕೊಳಕ್ಕಾಗಲ್ಲ ಸಿಟ್ಟ ಒಂದು ಸರಿ ಒಂದು ಎಂಡಿಟ್ಟು ಹೊಡಿತೀವಿ ಬಟ್ ಆದರೂ ಹೊಡೆದ್ರೆ ಏನು ತಿಳಿಯಲ್ಲ ಅವ್ರಿಗೆ ಅದಷ್ಟು ಹೆಚ್ಚಿಗೆ ಮಾಡ್ತಾರೆ ಅವರು ಅದಕ್ಕೆ ಸ್ವಲ್ಪ ತಿಳಿಸಿ ಹೇಳೋದೇ ಬೆಟ್ರ ಆಕೆ ಹೆಂಗೆ ಮಾಡ್ತೇವೆ ನಾವು ಈಗ ಬಂದಾಳ್ದು ಸಲಿದಿಂದ ಈಗ ಟೈಮ್ 1:10 ಆಗೈತಿ ಆಕೆ ಈಗ ಸ್ವಲ್ಪ ಒಂದು 10 ಆಗೈತೆ ಆಕೆಗೆ ಈಗ ಊಟ ಗಿಟ ಮಾಡಿಸಿ ಒಂದು 2 ಗಂಟೆಗೆ ಮನ್ಕೊಂಡ್ಲೆ ಅಂದ್ರೆ 4 ಗಂಟೆಗೆ ಎದ್ದಾಳಂದ್ರೆ ಆಗ ಮುಂದೆ ಏನಾರು ಸ್ವಲ್ಪ ಮನೆಯಾಗ ಉಳಿದಿದ್ವಿ ಕೆಲಸ ಅಂದ್ರೆ ಎಲ್ಲ ಮಾಡೇನಿ ರೀ ಈಗ ಅದೇ ಸ್ವಲ್ಪ ಕಸ ಉಡ್ಕೊಳ್ಳೋದು ಮತ್ತು ಅದನ್ನೇ ಇದ್ದಿದ್ದು ರೊಟ್ಟಿ ಚಲೋ ಆದೈತೆ ಈಗ ಮೊದಲಾಕಿ ಉಂಡು ಮನ್ಗಿಸ್ತೀನಿ ರೀ ನಾನು ಆಗಳನ್ನೇ ಊಟ ಮಾಡೀನಿ ಹಾಗಾಗಿ ಈಗೇನು ಊಟ ಉಣಲ್ಲ ಬರ್ರಿ ನೋಡಿ ಅಲ್ಲಿ ಹೋಗಿ ಏನು ಹೇಳ ನೋಡ್ರಿ ಹಿಂಗಿರ್ಸ ನೋಡ್ರಿ ಹುಡುಗರು ಆಯ್ತು ಫ್ರೆಂಡ್ಸ್ ಮೊದಲಾಕಿ ಈಗ ಮನಗಿಸ್ತೀನಿ ಊಟ ಉಂಡು ಮನಗಿಸ್ತಾ ಮತ್ತು ನೋಡೋಣ ಆದ್ರೆ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಬ್ಲಾಗ್ ಇಲ್ಲಿಗೆ ಎಂಡ್ ಆಗಿರುತ್ತೆ